ರಾಜ್ಯದಲ್ಲಿ ಈಗಾಗಲೇ ನಮಗ SC ST ಅಂತ ಹೇಳಿ 17% ಮೀಸಲಾತಿ ಇತ್ತು. ಆದ್ರೆ ಈಗ ಒಳ ಮೀಸಲಾತಿ ಅಂತ ಹೇಳಿ ಎಡ ಮತ್ತು ಬಲ ಅಂತ ಹೇಳಿ 6% ಕೊಟ್ಟ ನಮ್ಮ ಜಾತಿಗೆ 63 ಜಾತಿಗಳನ್ನ ಮಿಕ್ಸ್ ಮಾಡಿ ನಮಗೆ 5% ಕೊಟ್ಟ ತುಂಬಾ ಅನ್ಯಾಯ ಮಾಡಿದ್ದಾರೆ. ಯಾಕಂದ್ರೆ ನಾಗಮೋಹನ್ ದಾಸ್ ಅವರು ವರದಿ ಏನ್ ಮಾಡಿದಾರಲ್ಲ ಆ ವರದಿ ನಿಜವಾಗಿ ಅವೈಜ್ಞಾನಿಕವಾಗೈತಿ. ಯಾಕಪ್ಪ ಅಂದ್ರ 2001 ಇದ್ದಂತ ನಮ್ಮ ಜನಸಂಖ್ಯೆ ಬರೀ 4 ವರ್ಷದಾಗ ಬರೀ 15,000 ಜನ ಹೆಚ್ಚಾಗಿದ್ದಾರೆ ಅನ್ನುವಂತ ವರದಿ ತೋರಿಸಿದಾರ. ಈ ವರದಿ ಅವೈಜ್ಞಾನಿಕವಾಗೈತಿ. ಯಾಕಂದ್ರೆ ನಮ್ಮ ಜನಸಂಖ್ಯೆ ಹೆಚ್ಚೈತಿ. ಇದನ್ನ ಸರ್ಕಾರ ಪರಿಶೀಲನೆ ಮಾಡಬೇಕು. ನಾಗಮೋಹನ್ ದಾಸ್ ವರದಿಯನ್ನ ಹಾಕಬೇಕು, ತೆಗೆದು ಹಾಕಿ ಪ್ರಾಮಾಣಿಕವಾಗಿ ಸಮೀಕ್ಷೆ ಮಾಡಿ ನಮಗ ಪ್ರತ್ಯೇಕವಾದ ಒಂದು ಮೀಸಲಾತಿಯನ್ನ ಕರ್ನಾಟಕ ಸರ್ಕಾರ ಈಗ ನಡೀತಾ ಇರತಕ್ಕಂತ ಸರ್ಕಾರ ಈಗಿರುವಂತ ವರದಿಯನ್ನ ಖಾರೇಜ್ ಮಾಡಿ ಈಗ ನಮಗೆ ಪ್ರತ್ಯೇಕವಾದಂತ ಮೀಸಲಾತಿಯನ್ನ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಈಗ ತಾಲೂಕಿನ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇದೇ ರೀತಿ ಹಿಂಗ ಏನಾದ್ರೂ ಮುಂದಾದ್ರೆ ಇನ್ನು ಪೂರ್ವ ರಾಜ್ಯದ ತುಂಬಾ ಉಗ್ರ ಹೋರಾಟಕ್ಕೆ ನಾವು ತಯಾರಿ ನಡೆಸಿದ್ದೀವಿ. ದಯವಿಟ್ಟು ಅವರಿಗೆ ಕಳಕಳಿಯ ಮನವಿ, ನಮಗ ಯಾವುದೇ ರೀತಿ ಅನ್ಯಾಯ ಆಗಲ್ದಂಗ ನಮ್ಮ ಪ್ರಾಮಾಣಿಕವಾಗಿ ಏನ ನೀವು ಸರ್ವೆ ಮಾಡ್ತಿರಲ್ಲ ಅದನ್ನ ಮಾಡಿ ನಮಗ್ ಪ್ರಾಮಾಣಿಕವಾದ ಮೀಸಲಾತಿಯನ್ನು ಕೊಡಬೇಕು. ಅಲ್ಲಿವರೆಗೂ ಈಗೇನು 17% ನಡೆದಿತ್ತಲ್ಲ ಇದನ್ನ ಕಂಟಿನ್ಯೂ ಮಾಡಬೇಕು. ಪ್ರಾಮಾಣಿಕವಾದ ವರದಿ ಆದ ನಂತರ ನಮಗ್ ಪ್ರತ್ಯೇಕ ಮೀಸಲಾತಿ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಗೋವಿ ಸಮಾಜ ಅಧ್ಯಕ್ಷ ಬೆಳಗಾವಿ ಜಿಲ್ಲಾ. ಮೊನ್ನೆ ಅಷ್ಟೇ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಹೊರಡಿಸಿದೆ. ಅದು 101. ಅದು 101ರಾಗ ನಮ್ಗೆ 63 ಜಾತಿಗಳು ಕೂಡ 5% ಕೊಟ್ಟಾರ. ಎಡ ಮತ್ತು ಬಲ ಇದಕ್ಕೆ 6%. ಇದು ಅವೈಜ್ಞಾನಿಕವಾಗಿದ್ದು ನಮ್ಮೆಲ್ಲರಿಗೆ ನಮ್ಮ ಬೋವಿ ಸಮಾಜಕ್ಕೆ ಅನ್ಯಾಯವಾಗಿದೆ, ಬಹಳ ಅನ್ಯಾಯ ಆಗಿದೆ. ಇದನ್ನ ಸರಿಪಡಿಸಿ ಮೊದಲಿನಂತೆ ಯಥಾಸ್ಥಿತಿ ಇರಬೇಕಂತ ನಮ್ದು ಒಂದು ಇಲ್ಲಾದ್ರೆ ನಮ್ಗೆ ಪ್ರತ್ಯೇಕ ಒಂದು ಬೋವಿ ಸಮಾಜಕ್ಕೆ ಒಂದು 2% ಕೊಡಬೇಕಾಗಿದ್ದು ನಮ್ಮ ವಿನಂತಿ. ಎಷ್ಟು ಮಾತಾಡಿ ನಾನು ಗೋಕಾಕ್ ತಾಲೂಕು ಬೋಯಿವಡ್ರ ಸಮಾಜದ ಅಧ್ಯಕ್ಷ. ಇವತ್ತಿನ ಈ ಕಾರ್ಯಕ್ರಮಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಕೂಡಬೇಕಾದ ಒಂದು ವಿಷಯ ಏನಂತಂದ್ರೆ, ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಿ ಬೋವಿ ಬಂಜಾರ ಕೊರ್ಮ ಕೊರಚೆಗಳ ಸಮುದಾಯಕ್ಕೆ ಮೀಸಲಾತಿ ಜಾತಿಗಳಿಗೆ ಅನ್ಯಾಯ ಎಸಗಿದ್ರಿಂದ ಗೋಕಾಕ್ ತಾಲೂಕದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಜಾತಿ 4 ಕೊರ್ಮ ಕೊರಚ ಬೋಯಿ ಲಮಾನಿ ಇವೇನದವ್ರ 4ಕ್ಕ ಯಥಾಸ್ಥಿತಿ ಪ್ರಕಾರ ಹೋದ ಹಿಂದಿನ ಸರ್ಕಾರದಾಗ 4.5% ಇತ್ತು. ಈಗಿನ ಸರ್ಕಾರ ಏನ್ ಮಾಡೈತಿ ಅಂದ್ರೆ 59 ಉಪಜಾತಿಗಳನ್ನು ಸೇರಿಸಿ ನಮ್ಮ 4 ಸೇರಿಸಿ 63 ಜಾತಿಗೆ 4.5% ಕೊಟ್ಟಾರ. ಅಂದ್ರ ನಾವ್ ಹೆಂಗ್ ಬದುಕಬೇಕಾಗೈತೆ ಅನ್ನೋದು ನಮ್ಗೆ ತಿಳಿವತ್ತಾಗೈತಿ. ಅದಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಈ ವರದಿಯನ್ನ ರದ್ದುಪಡಿಸಿ ಇನ್ನೊಮ್ಮೆ ವರದಿ ಮಾಡ್ಬೇಕಂತ ಹೇಳಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊತು. ಮುಖ್ಯಮಂತ್ರಿಗೂ ಕೇಳ್ಕೊತು, DK ಶಿವಕುಮಾರ್ ಅವ್ರಿಗೂ ಕೇಳ್ಕೊತು. ದಯವಿಟ್ಟು ನಮ್ಮ ಕಣ್ಣೀರು ಒರೆಸುವಂತ ದಗದ ಮಾಡಬೇಡ್ರಿ. ಕಣ್ಣೀರು ಹಾಕಿದ್ರೆ ಕಣ್ಣೀರು ಒರೆಸೋದು ಬೇಡ್ರಿ. ಕಣ್ಣೀರು ಹಾಕ್ಸಿದ್ರಿ ದಯವಿಟ್ಟು ನಮ್ಮ ಹಟ್ಟಿ ಮೇಲೆ ಕಾಲು ಕೊಡ್ಬೇಡ್ರಿ. ಇವತ್ತು 63 ಸಮಾಜಗಳಿಂದನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದೈತೆ. ಸರ್ಕಾರ ತಂದದಕ್ಕೆ ನಮ್ಮ ಹಟ್ಟಿ ಮೇಲೆ ಕಾಲು ಕೊಟ್ಟಿದ್ರೆ ದಯವಿಟ್ಟು ಇಂಥದ್ದು ಮಾಡಬೇಡ್ರಿ. ಬಜೇರ್ ಇದನ್ನ ಮಾಡಿದ್ರೆ ಮುಂದೆ ನಿಮ್ ಕಾಂಗ್ರೆಸ್ ಸರ್ಕಾರ ಉಳಗಾಲ ಐತತೆ ಹೇಳೋ ಮುಖಾಂತರ ಹೇಳ್ತೀನಿ.